ಏನು ದಿನಾಂಕ 31/12/2025 ಸಮಸ್ತ ಹಿಂದೂ ಸಂಘಟನೆ ವತಿಯಿಂದ ನೀವೇ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಇಷ್ಟೊತ್ತು ಶಾಂತಿಯುತವಾಗಿ ಮಾಡಿದ್ದೀರಾ. ಇದೇ ಶಾಂತಿ ಹೀಗೆ ಕಾಪಾಡ್ಕೊಳ್ಳಿ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡ್ರೆ ಧರ್ಮದ ಹೋರಾಟ ಯಾವುದೇ ಇದ್ರೂ ನಮ್ಮದು ಸಪೋರ್ಟ್ ಇರುತ್ತೆ. ಧರ್ಮ ಅಂತ ಬಂದಾಗ ನಾವು ದೇಶನ ಮುಂದೆ ಇಟ್ಟು ಧರ್ಮನ ಹಿಂದೆ ಇಟ್ಟು ಹೋರಾಡಬೇಕು. ಈಗ ಏನೋ ನಾವೇನಂತೀವಿ ಹಿಂದೂಗಳು ಮುಸ್ಲಿಂ ಆ ಥರ ಬೇಡ. ನೀವು ಹೇಳಿದ್ರೆ ಹಿಂದೂ ಮೇಲೆ ಅವರು ಹಿಂದೂ ಅಂತ ಹೇಳಿನೇ ಅಟ್ಯಾಕ್ ಮಾಡಿರೋದ್ರಿಂದ ಹಿಂದೂ ಮಾಡ್ತಾ ಇರೋದು ಕರೆಕ್ಟಾಗೇ ಇದೆ. ಇದನ್ನ ಏನೋ ಅಹಿಂಸೆ ನಮ್ಮ ತತ್ವ ಇಟ್ಕೊಂಡೇ ಹೋರಾಡೋಣ. ಈಗ ಸ್ವಾಮೀಜಿ ಮಾತಾಡಿದ್ರು ಆಗಲೇ ಅವರೇನು ಹೇಳಿದ್ರು ಅಂದರೆ ಬಸವಣ್ಣ ಅವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ ಅಹಿಂಸೆಯೇ ನಮಗೆ ಪರಮ ಧರ್ಮ ಆಗಿರೋದ್ರಿಂದ ಆ ಧರ್ಮನ ಬಿಡದೇನೆ ಹೋರಾಟ ಮಾಡಿ ಈ ಪ್ರತಿಭಟನೆಯನ್ನ ನನಗೇನಾದ್ರು ಇಷ್ಟೊತ್ತನ ಮಾಡಿದ್ದು ಓಕೆನಾ ಅನ್ಸುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡೇ ಮಾಡಿದ್ದೀರಾ. ಈಗ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾ ಇದೆ. ಮನವಿ ಕೊಟ್ಟಿದ್ದೀರಾ. ಮನವಿಲಿ ಏನೇನು ನಿಮ್ಮ ಬೇಡಿಕೆಗಳಿದೆ ಆ ಬೇಡಿಕೆ ಈರೋಚನೆ ನಿಟ್ಟಿನಲ್ಲಿ ನಮ್ಮಿಂದ ಏನಾಗಬೇಕು ನಾವು ಆ ಕ್ರಮಗಳನ್ನ ಕೈಗೊಳ್ತೀವಿ. ಆಲ್ರೆಡಿ ನೀವು ಹೇಳಿದ್ರಿ ನಮ್ಮ ಸರ್ಕಾರದ ವತಿಯಿಂದ ಖಂಡಿಸಬೇಕು ಇದನ್ನ ಅಂತೇಳಿ. ಆಲ್ರೆಡಿ ಹೈಕಮಿಷನ್ ಇಂದ ಅಂಬೇಡ್ಕರ್ಗಳಿಂದ ಸ್ಟೇಟ್ಮೆಂಟ್ಗಳು ಪಾಸ್ ಆಗಿದೆ. ನಮ್ಮಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇದೆ. ಅವ್ರು ಇದನ್ನ ನೋಡ್ಕೊಳ್ತಾರೆ. ನಿಮ್ಮಿಂದ ನೀವೇನೋ ಧ್ವನಿ ಎತ್ತಬೇಕು ಅನ್ಕೊಂಡಿದ್ದೀರಾ ಅದು ಧ್ವನಿ ಎತ್ತಿದ್ದೀರಾ. ಮುಂದೆ ನೋಡೋಣ ಈ ನಮ್ಮ ಸರ್ಕಾರದ ವತಿಯಿಂದ ಏನಾಗುತ್ತೆ ಆ ಕ್ರಮ ಕೈಗೊಳ್ಳೋಕ್ಕೆ ನಮ್ಮಿಂದ ಏನಾಗಬೇಕು ನಾವು ಆ ಕ್ರಮಗಳನ್ನ ಕಳಿಸ್ತೀವಿ. ಈ ಲೆಟರ್ಗಳನ್ನ ಫಾರ್ವರ್ಡ್ ಮಾಡ್ತೀವಿ ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹಿಂದೂಗಳ ಮನೆ ಮೇಲೆ ಬೆಂಕಿ ಹಚ್ಚತಕ್ಕಂಥ ಕ್ರೌರ್ಯ, ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಯುವಕರನ್ನು ಕೂಡ ಹತ್ಯೆ ಮಾಡತಕ್ಕಂಥ ಕ್ರೌರ್ಯನ್ನ ಕೂಡ ಜಗತ್ತು ನೋಡ್ತಾ ಇದೆ. ಇವರಿಗೆ ಟಾರ್ಗೆಟ್ ಹಿಂದೂ ಸಮಾಜ. ಯಾವ ದೇಶ ಪಾಕಿಸ್ತಾನದ ಹಿಂಸೆಗಳಿಗೆ ತುತ್ತಾಗಿ ತತ್ತರಿಸಿ ಹೋಗಿತ್ತೋ ಆ ದೇಶವನ್ನ ಸ್ವತಂತ್ರಗೊಳಿಸಲಿಕ್ಕಾಗಿ ಭಾರತದ ಸೈನ್ಯ ನುಗ್ಗಿತ್ತು. ಅದೆಷ್ಟೋ ಜನ ನಮ್ಮ ಸೈನ್ಯದಲ್ಲಿ ಇರ್ತಕ್ಕಂಥ ನಮ್ಮ ಯೋಧರನ್ನ ಕಳ್ಕೊಂಡಿವಿ. ನಮ್ಮ ದೇಶದ ನಾಗರಿಕರು ಕಟ್ಟಿರತಕ್ಕಂಥ ತೆರಿಗೆ ಹಣವನ್ನು ಕೂಡ ಬಾಂಗ್ಲಾದೇಶಕ್ಕೆ ವ್ಯಯಿಸಿದ್ವಿ. ಕನಿಷ್ಠ ಕೃತಜ್ಞತೆ ಕೂಡ ಇಲ್ಲದೆ ಇರತಕ್ಕಂಥ ಒಂದು ದೇಶ ಬಾಂಗ್ಲಾದೇಶ. ಇವತ್ತು ಬಹಳಷ್ಟು ಜನ ವಿಶ್ಲೇಷಕರಿಂದ ನಾವು ಕೇಳ್ತಾ ಇದ್ದೀವಿ ಏನಂದ್ರೆ ಇವರು ಮೂಲ ಉದ್ದೇಶ ಸಂಪೂರ್ಣಲ್ಲಿರ್ತಕ್ಕಂಥವ್ರನ್ನ ಮತಾಂತರ ಮಾಡಬೇಕು, ಭಾರತವನ್ನ ಅಭದ್ರಗೊಳಿಸಬೇಕು ಇವರು ಟಾರ್ಗೆಟ್. ನಾನು ಈ ಮತಾಂಧ ಶಕ್ತಿಗಳಿಗೆ ಹೇಳಿಕ್ ಬಯಸ್ತೇನೆ, ಒಂದು ಸ್ವಲ್ಪ ಇತಿಹಾಸಕ್ಕೆ ಹೋದ್ರೆ ಒಂದು ಕಾಲಘಟ್ಟದಲ್ಲಿ ಗ್ರೀಕರು ಜಗತ್ತನ್ನ ಆಳಬೇಕಂತ ಹೋದ್ರು. ಇವತ್ತು ಜಗತ್ತಿನಲ್ಲಿ ಗ್ರೀಕರು ಎಲ್ಲೂ ಇಲ್ಲ. ನ್ಯಾಯಕ್ಕೆ ಒಳಪಡಿಸಬೇಕು. ಧಾರ್ಮಿಕ ಹಿಂಸೆ ಸಂಪೂರ್ಣವಾಗಿ ನಿಲ್ಲುವವರೆಗೆ ಭಾರತ ಸರ್ಕಾರ ನಿರ್ಲಕ್ಷ್ಯ ವಹಿಸದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಮಾನ್ಯ ಗಣವತ್ತ ರಾಜ್ಯಪಾಲರಾದ ತಾವು ಈ ಗಂಭೀರ ವಿಷಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಮಾನವೀಯತೆ, ನ್ಯಾಯ ಮತ್ತು ಧರ್ಮ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಧ್ವನಿಯಾಗಬೇಕೆಂದು ನಾವು ಆಗ್ರಹಿಸುತ್ತೇವೆ. ಈ ಮನವಿಯನ್ನ ತಾಳಿಕೋಟೆಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಇಷ್ಟೇ, ವಿಶ್ವದಲ್ಲಿ ಶಾಂತಿಪ್ರಿಯ ಧರ್ಮ ಎಂದು ಬಿಂಬಿಸುವ ನಿಮ್ಮ ಧರ್ಮ ಅಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದಾಗ ಏನ್ ಮಾಡ್ತಿತ್ತು? ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ? ಅದಲ್ಲದೆ
ಎಲ್ಲಾದರೂ ಹಿಂದೂಗಳು ಜಾಗೃತವಾಗಿ ಒಂದು ರ್ಯಾಲಿ ಪ್ರತಿಭಟನೆ ಜಾತ್ರೆ ಮಾಡ್ತಿರುವಾಗ ಇಲ್ಲಿರತಕ್ಕಂಥ ಕಮ್ಯುನಿಸ್ಟರು ಅದರ ಬಗ್ಗೆ ಪುಂಖಾನುಪುಂಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪತ್ರಕರ್ತರ ಎದುರಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಅವರೆಲ್ಲ ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅದಕ್ಕೋಸ್ಕರ ಇವತ್ತು ಭಾರತ ದೇಶ ಒಂದೇ ಅಲ್ಲ, ಇಡೀ ವಿಶ್ವದಲ್ಲಿ ಹಿಂದೂಗಳಿಗೆ ಎಲ್ಲೇ ಅನ್ಯಾಯ ಆದರೂ ಕೂಡ ಇನ್ನು ಮುಂದೆ ಭಾರತ ದೇಶದ ಹಿಂದೂಗಳು ರೊಚ್ಚಿಗೆ ಇರ್ತಾರೆ. ಇದರ ಪರಿಣಾಮವನ್ನ ಇಡೀ ವಿಶ್ವ ಎದುರಿಸಬೇಕಾಗ್ತದೆ. ಅದಕ್ಕಾಗಿ ಇವತ್ತಿಗೆ ಹೇಳ್ತಾ ಇದ್ದೀನಿ, ಮತಾಂಧ ಜಿಹಾದಿಗಳು ಯಾರಾದರೂ ಇನ್ನು ಮುಂದೆ ನಿಮ್ಮ ಕಾರ್ಯವೈಖರಿಗಳನ್ನ ಮುಂದುವರಿಸಿದ್ದೇ ಶುರು ಆದ್ರೆ ನಾವು ಹಿಂದೂಗಳು ಕೇವಲ ಮಂತ್ರವನ್ನ ವೇದಗಳನ್ನ ಅಷ್ಟೇ ಪಠಿಸೋದಿಲ್ಲ, ವೇದಗಳ ಹೇಳುವ ಕೈಯಲ್ಲಿ ಶಸ್ತ್ರ ಕೂಡ ಇಡೋಕೆ ನಮಗೆ ಬರುತ್ತೆ. ಇನ್ನು ಮುಂದೆ ವಿಶ್ವದ ಶಾಂತಿ ಪ್ರಿಯ ಧರ್ಮ ಹಿಂದೂ ಧರ್ಮ ಅಂತ ನಾವೇನ್ ಹೇಳ್ತಾ ಇದ್ದೀವಿ, ನೀವು ಹೀಗೆ ಮುಂದುವರೆದ್ರೆ ನಾವು ಕೂಡ ಹಿಂದೂ ಭಯೋತ್ಪಾದಕರಾಗಿ ಪರಿವರ್ತನೆ ಆಗಬೇಕಾಗ್ತದೆ ಅಂತ ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆಯನ್ನ ಹೇಳ್ತಾ ಆಗಮಿಸಿದಂತ ಎಲ್ಲ ಪೂಜಾರಿಗೂ ಹಾಗೂ ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸಂಘಟನೆ ಕಾರ್ಯಕರ್ತರಿಗೆ ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಸಂಘಟನೆಗೆ ಬೆನ್ನೆಲುವಾಗಿ ನಿಂತ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ನಮ್ಮ RS ಕೋಚಬಾಳ ಗೌಡ್ರ ನೇತೃತ್ವದಲ್ಲಿ ನಡೆದಂತ ಕಾರ್ಯಕ್ರಮ ಹಿಂದೂ ಸಂಘಟನೆ ಎಲ್ಲರಿಗೂ ಶರಣಾರ್ಥಿ. ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಲ್ಲ, ಇವತ್ತಿಲ್ಲ ನಾಳೆ ಕೊಡೆಕಲ್ಲ ಬಸವಣ್ಣ ಒಂದು ಮಾತ್ರ ಇದ್ದ, ಈ ನಾಡು ಸಾಧು ಸಂತರ ಆಗ್ತಾರ, ಒಳ್ಳೆ ಧರ್ಮವಂತರ ಬರ್ತಾರ ಅಂತ ಹೇಳಿದ, ಯಾರು ಭಯಪಡೋ ಅವಶ್ಯ ಇಲ್ಲ. ಆ ಕೆಲವೊಂದು ಕಾಲ ನಡೀತದ ಅಷ್ಟೇ, ಒಂದಿಲ್ಲ ಒಂದು ಸನಾತನ ಧರ್ಮ ಏನು ಉಳ್ಕೊಂಡ್ ಬಂದದಲ್ಲ. ಹಂಗ ಗುರುರೋಜರ ಬಾಬಾ ಏನದನದ ನಮಗ ಯೋಗಿ ಆದಿನಾಥ ಅಂತ ಮಹಾತ್ಮರು ಇವತ್ತು ಮತ್ತೆ ದೇಶ ಆಳಕ್ಕೆ ಬರ್ತಾರ. ಬಸವಣ್ಣ ಹೇಳಿದ ಹಾಗೆ ಆಗ್ತದ. ಹಿಂದೂ ಧರ್ಮ ಎಂದೂ ನಮ್ದು ನಾಶ ಆಗಲ್ಲ. ಈ ಧರ್ಮ RS ಕೋಚಬಾಳ ಗೌಡ್ರು ಹೇಳಿದ ಹಾಗೆ ಈ ಧರ್ಮ ಎಂದೂ ಉಳಿದೇ ಉಳಿತದ. ಆ ಧರ್ಮ ಎಂದು ಶಾಂತಿ ಅಂತ ಕಾಪಾಡ್ಕೊತ ಬಂದಿವಿ, ಆ ಧರ್ಮ ಉಳಿತದ. ಈ ದೌರ್ಜನ್ಯ ಮಾಡಿದಂತ ಏನದಲ್ಲ ಅವ್ರಿಗೆ ನಾವು ಹಿಂಗ್ ಶಾಂತಿ ಅಂತ ತಾಳ್ಕೋತ ಹೊಂಟೇವಂದ್ರ ನಾವು ಯಾವಾಗಲೂ ಇಲ್ಲೇ ಕುಂದಿರ್ಬೇಕಾಗ್ತದ. ನಮ್ಮ ಕೈ ಒಳಗ ಹತಾರ ತಗೊಂಡು ನಾವು ಒಂದು ಎದ್ದೇಳಿ ನಿಂತೇವತ್ತಂದ್ರ ಈ ಧರ್ಮ ನಮ್ಗೆ ಉಳಿಸೋಕ್ ಸಾಧ್ಯ ಅದ. ಬಸವಣ್ಣ ಹೇಳಿದಾಗೆ ಉಳಿತದ ಅಂತ ಹೇಳಿ ಎಲ್ಲಾ ಸಂಘಟನೆಗಾರಿಗೆ ಎಲ್ಲಾ ಸ್ವಾಮೀಜಿಗಳು ನಾವು ನಿಮ್ ಹಿಂದೆ ಇರ್ತೇವೆ. ಇದು ಇಷ್ಟಕ್ಕೆ ಮುಗಿಬಾರ್ದು. ನಮಗೆ ಏನಾದ್ರೂ ರಕ್ಷಣೆ ಸಿಗ್ಲಿಲ್ಲ ಅಂದ್ರ ನಾವು ಬೆಂಗಳೂರು ಜೈಲಿ ಮಠನು ನಾವು ಬರ್ಲಕ್ಕ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಎಲ್ಲಾ ಸಂಘಟನೆಗಾರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸಿ ಸತ್ಯಂ ಶಿವಂ ಸುಂದರಂ. ನಮಃ ಸಭಾಯಿ ಸಭಾಪತಿಭ್ಯಶ್ಚ. ನಿಮ್ಮೆಲ್ಲರಿಗೆ ತಿಳಿದಂತೆ ಇವತ್ತಿನ ಈ ಸಮಾವೇಶ ಎದಕ್ಕೆ ಮಾಡಾಕತ್ತೀವಿ ಅಂತ ಕೇಳಿದ್ರೆ, ಹಿಂದೂ ಜಾಗರಣೆ ಸಲುವಾಗಿ, ಹಿಂದೂಗಳು ಜಾಗೃತರಾಗುವ ಸಲುವಾಗಿ ಈ ಕಾರ್ಯಕ್ರಮವನ್ನ ನಮ್ಮ ಕೋಚಬಾಳ ಗೌಡ್ರು ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಸಾಥ್ ನೀಡಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ಆಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನಾಗಿ ನೀವೆಲ್ಲರೂ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ನಾವು ಸ್ವಾಮಿಗಳಾಗಿ ತಿಳಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಹಿಂದೂಗಳಿಗೆ ನಾವು ಎಬ್ಬಿಸಲಿಕ್ಕೆ ಸ್ವಾಮಿಗಳಿಗೆ ಬೇಕಾಗ್ಯದ, ಸ್ವಾಮಿಗಳ ಪ್ರಯತ್ನ ಮಾಡಬೇಕಾಗ್ಯದ. ಯಾಕಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹಿಂದೆ ಹೇಳಿದ್ರು, ಹಿಂದೂಗಳೇ ಏಳಿ ಎದ್ದೇಳಿ ಅಂತ. ನಮ್ಮ ಜನ ಕಾದ ತವಿ ಇದ್ದಂಗ, ಕಾದ ತವಿ ಮ್ಯಾಗ ಒಂದು ಹನಿ ನೀರು ಸಿಡಿಸಿದ್ರ ಹೆಂಗ್ ಮಾಡ್ತದ, ಚುರ್ರ ಅಂತದ, ಮತ್ತೆ ಒಂದ್ 5 ನಿಮಿಷ ಆಗನ ಮತ್ತೆ ಮಲಗುತ್ತ. ನಮ್ಮ ಹಿಂದೂನು ಅಷ್ಟೇ, ಎಷ್ಟೋ ಹಿಂಸಾಚಾರಗಳು ನರಮೇಧಗಳು ಈ ಜಗತ್ತಿನ ಎಲ್ಲ ಭಾಗದಲ್ಲಿ ನಡೀತಾ ಇದ್ರು ಕೂಡ ನಾವು ಜಾಗೃತರಾಗಿರದೆ ನಾವು ಸುಪ್ತರಾಗಿ ಮಲಗಿಕೊಂಡಿದೀವಿ ಅಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ ಆಗುವಂತ ಸಂಗತಿ ಯಾರಾದ್ರೂ ಈ ದೇಶದಲ್ಲಿ ತಂದು ಕೊಡ್ತಾ ಇದ್ರೆ ನಾವು ಹಿಂದೂಗಳೇ ಅಂತ ಹೇಳಿಕ್ಕೆ ವಿಷಾದ ಅನಿಸ್ತದೆ. ಅದಕ್ಕಾಗಿ ಯಾಕೆ ಹಿಂಗಾಗ್ತಾ ಇದೆ, ಇಷ್ಟೆಲ್ಲ ಸಂಘಟನೆಗಳಾದ್ರೂ ಸಹಿತ ನಮ್ಮ ಹಿಂದೂಗಳ ಒಗ್ಗಟ್ಟು ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ನಮ್ಮ ಒಳಗೆ ದ್ವೇಷ, ಅಸೂಯೆ, ಏನಪ್ಪಾ ಅಂತ ಕೇಳಿದ್ರೆ ಪ್ರೀತಿಯ ಅಭಾವ ಇರುವುದರಿಂದ, ಏನು ಬಾಂಧವ್ಯದ ಅಭಾವ ಇರುವುದರಿಂದ ನಮ್ಮ ಸಂಘಟನೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವೊಂದು ಮಾತು ಹೇಳ್ತೀನಿ, ನಾವು ಎಲ್ಲ ಹಿಂದೂಗಳು ಒಂದು ಅಂತ ಇಲ್ಲಿ ತನಕ ನಾವೆಲ್ಲ ಹೇಳ್ಕೊಂತ ಬಂದೀವಿ. ಎಲ್ಲ ಪ್ರತಿಭಟನೆಯ ಮೂಲಕ, ಇವತ್ತಿನ ಒಂದು ಪ್ರತಿಭಟನೆ ಮೂಲಕ ಇನ್ನೊಂದು ಅದರ ಜೊತೆಗೆ ಒಂದು ಶಬ್ದ ಕೂಡಿಸ್ತೀವಿ. ಏನು ಅಂತ ಕೇಳಿದ್ರೆ, ನಾವೆಲ್ಲ
ನಾವೆಲ್ಲ ಹಿಂದೂ ಆದ ಮಾತ್ರಕ್ಕೆ ಕೆಲಸ ಆಗುವುದಿಲ್ಲ. ನಾವೆಲ್ಲ ಬಂದು ಅಂತಕ್ಕಂಥ ಮನೋಭಾವ ಯಾವಾಗ ನಮ್ಮಲ್ಲಿ ಬರ್ತದೆ ಆವಾಗ ನಾವೆಲ್ಲ ಹಿಂದೂಗಳು ಒಂದಾಗ್ಲಿಕ್ಕೆ ಸಾಧ್ಯ ಅದ. ಪ್ರಿಯ ಬಾಂಧವರೇ, ನಾ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸಭೆಯ ಮೂಲಕ. ಏನು ಅಂತ ಕೇಳಿದ್ರೆ, ಜಾತಿ ಅನ್ನೋದು ಎಲ್ಲದರೊಳಗೆ ಇರ್ಲಿ. ಜಾತಿ ಅದು ಒಂದು ತುಳಸಿ ಮರ ಇದ್ದಂಗ, ತುಳಸಿ ಗಿಡ ಇದ್ದಂಗ ಅದು ನಮ್ಮ ಮನೆಯೊಳಗೆ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡೋಣ, ಯಾರಿಗೆ ಬ್ಯಾಡ ಅನ್ನೋದಿಲ್ಲ. ಧರ್ಮ ಅನ್ನೋದು ಆಲದ ಮರ ಇದ್ದಂಗ ಅದು ಎಲ್ಲರೂ ಏನಪ್ಪಾ ಅಂದ್ರೆ ಸಂರಕ್ಷಣೆ ಮಾಡಿ ಹೆಮ್ಮರವನ್ನಾಗಿ ಮಾಡುವಂತ ಕೆಲಸ ನಮ್ಮಿಂದ ಹಿಂದೂಗಳಿಂದ ಆಗಬೇಕಾಗಿದೆ ಇವತ್ತಿನ ಕಾಲದೊಳಗೆ. ಅದಕ್ಕಾಗಿ ನೀವೆಲ್ಲರೂ ಹಿಂದೂ ಧರ್ಮವನ್ನ ಆಲದ ಮರವಂತೆ ನಾವೆಲ್ಲರೂ ಬೆಳೆಸುವಂತ ಪ್ರಯತ್ನ ನಾವು ಮಾಡೋಣ ಅಂತ ಈ ಸಭೆಯ ಮುಖಾಂತರ ಹೇಳ್ತಾ ನನ್ನೆರಡು ವಾಕ್ಯಗಳನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಮಾನ್ಯ ಗಣಮತ್ತ ರಾಜ್ಯಪಾಲರು, ರಾಜಭವನ ಬೆಂಗಳೂರು. ನಾ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಅಂತ ಹೇಳ್ತೀನಿ, ನೀವೆಲ್ಲರೂ ಅಂತ್ಯ, ತಕ್ಷಣ ಅಂತ್ಯ ಅಂತ ಹೇಳ್ಬೇಕು. ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ, ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಹಿಂಸೆ ಅಲ್ಲ ಅಂತೀನಿ ನೀವೆಲ್ಲರೂ. ರಾಜಭವನ ಬೆಂಗಳೂರು, ಕರ್ನಾಟಕ ರಾಜ್ಯ. ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಇವರ ಮುಖಾಂತರ ವಿಷಯ, ಬಾಂಗ್ಲಾದೇಶದಲ್ಲಿ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವಂತಹ ನಿರಂತರ ಹಲ್ಲೆ, ಹಿಂಸಾಚಾರ ಮತ್ತು ಮಾನವ ಹಕ್ಕುಗಳ ಭೀಕರ ಉಲ್ಲಂಘನೆಗಳನ್ನು ತೀವ್ರವಾಗಿ ಖಂಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ. ಮಾನ್ಯರೇ, ಮೇಲ್ಕಾಂಚಿದ ವಿಷಯದನ್ವಯ ತಾಳಿಕೋಟೆ ನಗರದ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದೊಂದಿಗೆ ಈ ಮೂಲಕ ಒತ್ತಾಯಿಸುವುದೇನೆಂದರೆ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾದ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವಂತಹ ನಿರಂತರ ದೌರ್ಜನ್ಯಗಳು, ಹಲ್ಲೆಗಳು, ಹತ್ಯೆಗಳು, ಮಹಿಳೆಯರ ಮೇಲಿನ ಅವಮಾನನೀಯ ವರ್ತನೆ, ದೇವಾಲಯಗಳ ಧ್ವಂಸ ಮತ್ತು ಆಸ್ತಿಪಾಸ್ತಿಗಳ ಲೂಟಿ ಈ ಕಾಲಘಟ್ಟದ ಅತ್ಯಂತ ನಿಂದನೀಯ ಹಾಗೂ ಮಾನವೀಯತೆಯನ್ನು ಬೆಚ್ಚಿ ಬೀಳಿಸುವ ಘಟನೆಗಳಾಗಿವೆ. ಇವು ಕೇವಲ ಆಂತರಿಕ ಸಮಸ್ಯೆಗಳಲ್ಲ, ಬದಲಾಗಿ ಜಾಗತಿಕ ಮಾನವ ಹಕ್ಕುಗಳಿಗೆ ಒಡ್ಡಿದ ಸವಾಲಾಗಿವೆ. ಧರ್ಮದ ಆಧಾರದಲ್ಲಿ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ನಡೆಯುತ್ತಿರುವ ಈ ಹಿಂಸಾಚಾರವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಬಾಂಗ್ಲಾದೇಶದ ಸರ್ಕಾರ ಈ ಕೃತ್ಯಗಳನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಅಲ್ಲಿನ ಹಿಂದೂಗಳು ತಮ್ಮ ಜೀವ ಗೌರವ ಮತ್ತು ಅಸ್ತಿತ್ವಕ್ಕಾಗಿ ಹೋರಾಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಇಂದು ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದ ಹಾಗೂ ಧರ್ಮ ನಿರಪೇಕ್ಷತೆಯ ನೈತಿಕ ಮೌಲ್ಯಗಳಿಗೆ ಭಾರಿ ಧಕ್ಕೆ ತಂದಿದೆ. ಆದ್ದರಿಂದ ಕರ್ನಾಟಕ ರಾಜ್ಯದ ನಾಗರಿಕರಾದ ನಾವು, ನಾಗರಿಕರ ಪರವಾಗಿ ನಾವು ಗಂಭೀರವಾಗಿ ಒತ್ತಾಯಿಸುವುದೇನೆಂದರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಲ್ಲೆಗಳನ್ನು ಭಾರತ ಸರ್ಕಾರ ಅಧಿಕೃತವಾಗಿ ಮತ್ತು ತೀವ್ರವಾಗಿ ಖಂಡಿಸಬೇಕು. ಅಲ್ಪಸಂಖ್ಯಾತ ಹಿಂದೂಗಳ ಜೀವ ಮತ್ತು ಆಸ್ತಿಗೆ ಸಂಪೂರ್ಣ ಭದ್ರತೆ ಒದಗಿಸುವಂತೆ ಬಾಂಗ್ಲಾದೇಶದ ಸರ್ಕಾರದ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಬೇಕು. ಈ ಹಿಂಸಾಚಾರಕ್ಕೆ ಕಾರಣವಾದ हमारे इस चैनल को ज़्यादा से ज़्यादा सब्सक्राइब करें, लाइक करें और सब लोगों के साथ शेयर करें। थैंक यू।